ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ನಮ್ಮ VIP ಹಾಗೆ ಹೀಗೆ ನಮ್ಮ ಸರ್ ಇದ್ದಾರೆ, ಅರವಿಂದ್ ಸರ್, ತ್ರಿವಿಕ್ರಮ್ ಅವರು, ಕರಣ್ ಸರು, ಆ್ಯಂಡ್ ನಮ್ಮ ಆ್ಯಕ್ಟರ್ ನಮ್ಮ ಸುಮಂತ್ ಸರು, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ, ಇದು ನೋಡಿದ್ರೆ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾಲತಿ ಶೇಖರ್ ಅವ್ರಿಗೆ, ಮತ್ತು ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್ ಒಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ಅವ್ರಿಗೆ, ಮತ್ತು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರು ಇದ್ದಾರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣ ಅವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದೆ. ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ, ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಅಂದರೆ ಇವ್ರುಗಳ ಡೇಟ್ಸ್ ಸಿಗೋದೇ ತುಂಬ ಕಷ್ಟ. 1 year ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ನಿಮ್ದು ಯಾವಾಗಲೂ ಲೇಟ್ ಅಲ್ವಾ ಸರ್ ಅಂತ ನನಗೆ ಗೊತ್ತಾಗಲ್ಲ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬಲ್ಲಿ ಆಲ್ರೆಡಿ ಇವಾಗ ಚೇಸರ್ ಅನ್ನೋ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯರಾಜ್ ಕ್ವೆಶ್ಚನ್ ಕೇಳಬೇಕಂತೆ, ಅದು ಎಲ್ಲರ ಮುಂದೆ ಕೇಳಕ್ಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಿ ಕುಮಾರ್ ಸರ್? ಹಾಯ್ ಕುಮಾರ್ ಅವರು ತುಂಬಾ ಜನ ಬಂದಿದ್ದಾರೆ ಸರ್, ಎಲ್ಲ ಹಿಂದೆ ಕೂತಿದ್ದಾರೆ. ಇಲ್ಲಿ ಪ್ರೊಡ್ಯೂಸರ್ ಆದ ವಂದನಾ ಮ್ಯಾಮ್. ಸೊ ಎಷ್ಟು ಎಲ್ಲ ಪ್ರೊಡ್ಯೂಸರ್ಗೂ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿ, ಒಂದು ಸಿನಿಮಾದ ಟೀಸರ್ ಅಂದ್ರೆ ಫಸ್ಟ್ ಗ್ಲಿಮ್ಸ್ ಏನೋ ನಾವು ಆಡಿಯನ್ಸ್ ತೋರಿಸೋದು, ಫಸ್ಟ್ ಇನ್ವೈಟೇಷನ್ ತರ. ಅದಿವತ್ತು ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ಮೊದಲಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಆಫ್ ಆಲ್, ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಅವ್ರ ಮುದ್ದಿನ ಮಗಳು. ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಕುಳಿತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಚೇಸರ್ ಸಿನಿಮಾ ನನ್ನ ಡ್ರೀಮ್ ಆ್ಯಕ್ಚುಲಿ. ನಾನು 10 ವರ್ಷದ ನಾನು ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡಿದೆ. ಅವತ್ತೊಂದು ಡ್ರೀಮ್ ಇತ್ತು, ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಲಿ ಒಂದು ಹೆಸರು ಗಳಿಸ್ಬೇಕು ಅಂತ. ಒಂದು ಸಣ್ಣ ಬಜೆಟಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ, ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದರು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್. ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಜೊತೆಗೆ ನಮ್ಮ ಹೀರೋ ಸುಮಂತ್ ಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದರು. ಯಾಕೆಂದರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ಥರನೇ ಇದ್ದರು. ನನಗೆ ಯಾವತ್ತೂ ಅವ್ರು ಹೀರೋ ಅಂತಲೇ ಅನ್ನಿಸ್ಲಿಲ್ಲ. ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ನಮ್ಮ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ಟರು. ಮತ್ತು ಕಣ್ಣಿಗೆ ಕಾಣದಲ್ಲಿರೋಂಥವ್ರು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ. ಅವರು ಅಷ್ಟೇ ಯಾವುದೋ ಒಂದು ಮೂಲೆ ಕುಳಿತುಕೊಂಡು ನಾನು ನೋಡ್ತಾ ಇದ್ದಾರೆ. ಅವರಿಗೆ ನಾನು ಬೆಳೆಯೋದನ್ನ ಅವ್ರು ನಾನು ಹಿಂದೆ ಇರ್ತೀನಿ, ನಿಮ್ಮ ಮುಂದೆ ಬರೋಣ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನನ್ನ ಮಕ್ಕಳು ತುಂಬ ಸಾಥ್ ಕೊಟ್ಟರು. ನನ್ನ ಸಂಸಾರಲ್ಲಿ ನನ್ನ ಫ್ಯಾಮಿಲಿ, ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಇವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್, ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು, ನೀನು ಮುಂದೆ ಬಾ, ನಾನು ಹೆಲ್ಪ್ ಮಾಡ್ತೀವಿ, ನನ್ನ ಧೈರ್ಯ ತುಂಬ್ತಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು, ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ತುಂಬ ಫ್ರೆಂಡ್ಸ್ಗಳು, ಅದೇ ಹೇಳಿದಲ್ಲ, ಕಣ್ಣಿಗೆ ಕಾಣ್ದಾಗಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೆ TV ಮಾಧ್ಯಮದವ್ರು ಇರ್ಬೋದು,
ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಚೇಸರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ. ನೀವು ಕೊಟ್ಟು ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡಲಿಕ್ಕೆ ಒಂದು ಸಾಥ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ನನಗೆ ಸಾಥ್ ಕೊಟ್ಟಿದ್ದು ಆ್ಯಕ್ಚುಲಿ ತುಂಬ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದು ಸಾಥ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿಗೆ ಮಾತಾಡೋಕ್ಕೆ ಭಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹೇಳಿ. And most importantly, Kannada superstar and one of my favorite heroes, Dhruva Sarja ಅವರು. Thanks a lot. It's an honor ಟೀಸರ್ ರಿಲೀಸ್ ಮಾಡೋದಕ್ಕೆ. ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ, ಆ್ಯಕ್ಚುಲಿ ಗೋವಿಂದ ಅಂತ. ಆ್ಯಂಡ್ ಫೈನಲಿ ಚೇಸರ್ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಕ್ಕರ ಬಂದಿದೆ, ಸಖತ್ ಖುಷಿ ಆಯಿತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರೆ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಅದೇ ಬೈಕ್ ರೇಸಿಂಗು, ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಲ್ಲಿ ಇಂಡಿಯಾದಲ್ಲಿ. ಸೊ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್. ಪ್ರಾಕ್ಟೀಸ್ ಏನು ಮಾಡಿಲ್ಲ. ಇದು ನಾನು ಸಣ್ಣದಾಗೆ ನಾನು ಆಯಾಬುಸ ಕೊಡಿಸಿದ್ರು ನಮ್ಮ ಫಾದರು. ಸೊ ಅದು ಒಂದು 1000 kgs ಇತ್ತು, 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕು ಸಖತ್ ಲೈಟ್ ಆಗಿತ್ತು. ಸೊ ಹಾಗಾಗಿ ನನಗೇನು ಪ್ರಾಕ್ಟೀಸ್ ಏನು ಬೇಕಾಗಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ 360 ಡಿಗ್ರಿ ಟರ್ನ್ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಇಲ್ಲ ಬರೀ ರೇಸ್ ಬಗ್ಗೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಇದೆ. ನಾನು ಮಾಡಿರೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವಿ ಇದೆ. ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮಿಕರಿಗೂ ಹಾಗೂ ಗಣ್ಯರ ನಾಗರಿಕರು ಎಲ್ಲರಿಗೂ ನನ್ನ ನಮಸ್ಕಾರ. ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಜನಮ್ ಸರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್. ಇಡೀ ಟೀಮ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು. ಅಷ್ಟೇ. ಓಕೆ, ಕರಣ್ ಅವರು. ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬ ಚೆನ್ನಾಗಿದೆ ಟೀಸರು. ಅಕ್ಕ ಆಲ್ ದ ಬೆಸ್ಟ್. ಯಾಕಂದರೆ ಒಬ್ಬ ಕಲಾವಿದ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಗೆ ಧ್ರುವಾನಂದನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರೂ ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳೆಲ್ಲ ತುಂಬ ಜಾಸ್ತಿ ಇದೆ. ಇದೇ ಥರ ಸಪೋರ್ಟ್ ಮಾಡ್ತೀರಣ್ಣ ಎಲ್ಲ ಹೊಸಬರಿಗೆ, ನಮಗೂ ಸೇರಿಸಿ. ಹಾಗೆ ಸುಮನ್ ಸರ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ ಟೀಸರು. ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್. ಎಂಟೈರ್ ಟೀಮ್ಗೆ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದೇ ಥರ ಹೊಸ ಸಿನಿಮಾಗಳನ್ನ ನಿಮ್ಮಿಂದ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಸರ್.